ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಇದರಲ್ಲಿ ಕ್ಯಾಲ್ಕುಲೇಷನ್ ಆಫ್ ಪೇ ಬ್ಯಾಕ್ ಪೀರಿಯಡು. ಇದು 2 ಮಾರ್ಕ್ಸ್ ಕ್ವಶನ್ಸು ಕೇಳ್ಬೋದು, 4 ಮಾರ್ಕ್ಸು ಕೇಳ್ಬೋದು, ಪ್ಲಸ್ 12 ಮಾರ್ಕ್ಸು ಕೇಳ್ಬೋದು. 12 ಮಾರ್ಕ್ಸಲ್ಲಿ ಕೇಳಿದ್ರೆ ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಜೊತೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಥವಾ ARR, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನು, ಈ 3 ಕೇಳಿಬಿಟ್ಟು 12 ಮಾರ್ಕ್ಸ್ಗೆ ಕೇಳ್ಬೋದು. ಫಸ್ಟ್ 2 ಮಾರ್ಕ್ಸ್ ಕೇಳೋದಾದರೆ, ಮಿಷಿನ್ ರಿಕ್ವೈರ್ಸ್ ಆನ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಫ್ 1 lakh and it yields an annual cash inflow of 10,000 for 8 years. Calculate payback period method. Payback period method ಬಂದ್ಬಿಟ್ಟು ಫಾರ್ಮುಲಾ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಫ್ಲೋ. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ನಮಗೆ ಎಷ್ಟು ಕೊಟ್ಟಿದ್ದಾರೆ ಕ್ವಶನಲ್ಲಿ? 1 lakh ಕೊಟ್ಟಿದ್ದಾರೆ. ಮತ್ತು ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋಸು 10,000. ನಮಗೆ 8 ಇಯರ್ಸು ಬೇಕಾಗಿಲ್ಲ, ಇಲ್ಲಿ ಕ್ವಶನ್ ಫಾರ್ಮುಲಾಸ್ದಲ್ಲಿ ರಿಕ್ವೈರ್ಮೆಂಟ್ಸ್ ಇಲ್ಲ, ಅವ್ರು ಕನ್ಫ್ಯೂಷನ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಸೊ ಒರಿಜಿನಲ್ ಇನ್ವೆಸ್ಟ್ಮೆಂಟ್ 1 lakh ಡಿವೈಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಫ್ಲೋ 10,000 ಮಾಡಿದ್ರೆ 10 ಇಯರ್ಸ್ ಬರುತ್ತೆ. ಅಷ್ಟೇ, ಇಷ್ಟು ಮಾಡಿದ್ರೆ 2 ಮಾರ್ಕ್ಸ್ ಕೇಳ್ತಾರೆ ಈ ಕ್ವಶನ್ನ. ನೆಕ್ಸ್ಟ್, ಎ ಕಂಪನಿ ಈಸ್ ಕನ್ಸಿಡರಿಂಗ್ ಆ್ಯನ್ ಇನ್ವೆಸ್ಟ್ಮೆಂಟ್ ಇನ್ ಎ ಪ್ರಾಜೆಕ್ಟ್ ವಿಚ್ ಕಾಸ್ಟ್ 13 lakhs. ದಿ ಕಾಸ್ಟ್ ಫ್ಲೋಸ್ ಆರ್ 2,40,000, 2,80,000, 3,60,000, 4 lakh ಆ್ಯಂಡ್ 5 lakh. ಕ್ಯಾಲ್ಕುಲೇಟ್ ದಿ ಪೇ ಬ್ಯಾಕ್ ಪೀರಿಯಡ್ ಮೆಥಡ್. ನಮಗಿದು ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟು 13 lakhs ಕೊಟ್ಬಿಟ್ಟು ಕ್ಯಾಶ್ ಫ್ಲೋ ಕೊಟ್ಟಿದ್ದಾರೆ 5 ಇಯರ್ಸ್ದು. ಸೊ ಇದು ಫಾರ್ಮುಲಾ ನಾವು ಹಿಂಗೆ ಹಾಕೋಬೇಕು. ಇಯರ್ 1 2 3 4 5 ಹಾಕೋಬೇಕು. ಕ್ಯಾಶ್ ಇನ್ಫ್ಲೋಸ್ ಅವರೇ ಕೊಟ್ಟಿದ್ದಾರೆ 2,40,000, 2,80,000, 3,60,000, 4 lakh ಆ್ಯಂಡ್ 5 lakh. ನೆಕ್ಸ್ಟ್ ಇದಕ್ಕೆ ನಾವು ಕ್ಯುಮ್ಯುಲೇಟಿವ್ ಕ್ಯಾಶ್ ಫ್ಲೋ ತೊಗೊಬೇಕು. ಕ್ಯುಮ್ಯುಲೇಟಿವ್ ಕ್ಯಾಶ್ ಫ್ಲೋ ಅಂದರೆ ಒಂದಕ್ಕೊಂದು ಆ್ಯಡ್ ಮಾಡ್ಕೊಂಡು ಬರೀಬೇಕು, ಅದನ್ನೇ ಕ್ಯುಮ್ಯುಲೇಟಿವ್ ಅಂತ ಹೇಳ್ತಾರೆ. ಸೊ 2,40,000 ಸೇಮ್ ಬರ್ಕೊಂಡು 2,40,000ಗೆ 2,80,000 ಆ್ಯಡ್ ಮಾಡಬೇಕು. 5,20,000 ಬರುತ್ತೆ. 5,20,000ಗೆ 3,60,000 ಆ್ಯಡ್ ಮಾಡಿದ್ರೆ 8,80,000 ಬರುತ್ತೆ. 8,80,000ಗೆ 4 lakhನ ಆ್ಯಡ್ ಮಾಡಬೇಕು. 12,80,000 ಬರುತ್ತೆ. 12,80,000 ಪ್ಲಸ್ 5 lakh ತೊಗೊಬೇಕು, ಆ್ಯಡ್ ಮಾಡಿದ್ರೆ 7,80,000 ಬರುತ್ತೆ. ಇದು ಕ್ಯುಮ್ಯುಲೇಟಿವ್ ಕಂಪಲ್ಸರಿ ಇರುತ್ತೆ, ಇದು ಬರ್ಕೋಬೇಕು. ಇದು ಕ್ಯುಮ್ಯುಲೇಟಿವ್ ಮಾಡಿದ್ರೇ ನಮಗೆ ಫೈಂಡ್ ಔಟ್ ಮಾಡೋಕ್ಕಾಗೋದು ಪೇ ಬ್ಯಾಕ್ ಪೀರಿಯಡ್ ಮೆಥಡ್ನ. ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಅಂದರೆ ಮೇನ್ ಏನಕ್ಕೆ ಇದನ್ನು ಸಾಲ್ವ್ ಮಾಡೋದಂದರೆ, ನಾವೆಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ದೀವಿ ಆ ಅಮೌಂಟು ನಮ್ಗೆ ಯಾವಾಗ ರಿಟರ್ನ್ ಬಂದಿದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಪೇ ಬ್ಯಾಕ್ ಪೀರಿಯಡ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು. ನಾವು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ದೀವಿ? 13 lakhs. ಇಲ್ಲಿ ಕ್ಯುಮ್ಯುಲೇಟಿವಲ್ಲಿ ನೋಡಿ 13 lakhs ಎಲ್ಲಿ ಬರುತ್ತೆ ಅಂತ. ಇಲ್ಲಿ 13 lakhs ಇಲ್ಲ ಅಂದರೂ ಕೂಡ ನಿಯರ್ ಯಾವುದಿದೆ ನೋಡ್ಕೋಬೇಕು, ಯಾವ ಇಯರಲ್ಲಿ ಬರುತ್ತೆ ಅಂತ. ಸೊ ಇಲ್ಲಿ ಬರುತ್ತೆ 4 to 5 years 2,80,000, 12,80,000 ಮತ್ತು 17,80,000. ಇದರೊಳಗಡೆ 13 lakhs ಅನ್ನೋದು ಬರುತ್ತೆ. 12,80,000 20,000 ಆ್ಯಡ್ ಮಾಡಿದ್ರೆ 13 lakh ಬರುತ್ತೆ. ಸೊ 4th year ಮತ್ತು 5th yeaರಲ್ಲಿ ಬರುತ್ತೆ. ಫಸ್ಟ್ ನಮ್ಗೆ ನಿಯರ್ ಇರೋದು ಯಾವುದು? 12,80,000 ಇದು ತೊಗೊಬೇಕು 4th year. ಸೊ 4 years ಪ್ಲಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟು 13 lakhs ಇದೆ, ಮೈನಸ್ ಕ್ಯುಮ್ಯುಲೇಟಿವ್ ಕ್ಯಾಶ್ ಫ್ಲೋ ತೊಗೋಬೇಕು 12,80,000. 4th yeaರಲ್ಲಿ ಯಾವ್ದು ಇರುತ್ತೆ ಅದು ತೊಗೋಬೇಕು 12,80,000. ಸೊ 12,80,000 ಡಿವೈಡೆಡ್ ಬೈ ಅದರ ಆಪೋಸಿಟಲ್ಲಿರೋದು ಕ್ಯಾಶ್ ಫ್ಲೋನ ತೊಗೋಬೇಕು ಡಿವೈಡೆಡ್ ಬೈ 5 lakh. ನಾವು ಎಷ್ಟು ಇನ್ವೆಸ್ಟ್ ಮಾಡಿರಿ 13 lakhs ಅದು ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಎಲ್ಲಿ ಬರುತ್ತೆ ನೋಡಿಕೊಂಡ್ರೆ ನಮ್ಗೆ 4th ಮತ್ತು 5th ಬರುತ್ತೆ. ಅದು ನಿಯರ್ ಬೈ ಇರೋದು 12,80,000. ಸೊ 12,80,000 4th yearಲ್ಲಿದೆ. 4th year ಪ್ಲಸ್ ಇನ್ವೆಸ್ಟ್ಮೆಂಟ್ 13 lakhs ಮೈನಸ್ ಕ್ಯುಮ್ಯುಲೇಟಿವ್ ಕ್ಯಾಶ್ ಫ್ಲೋ ಬಂದ್ಬಿಟ್ಟು 12,80,000 ಡಿವೈಡೆಡ್ ಬೈ ಅದರ ಆಪೋಸಿಟ್ ಕ್ಯಾಶ್ ಫ್ಲೋ 5 lakh. ಇಷ್ಟು ತೊಗೊಂಡ್ರೆ 4 years ಇದು ಮೈನಸ್ ಮಾಡ್ಕೊಂಡು 20,000 ಡಿವೈಡ್ ಬೈ 5 lakh. 4 years ಪ್ಲಸ್ 0.04 ಬರುತ್ತೆ 20,000 ಡಿವೈಡ್ ಬೈ 5 lakh. ಸೊ 4.04 years ಬರುತ್ತೆ ಆನ್ಸರು. ನೆಕ್ಸ್ಟ್ ಕ್ವಶನ್, ಎ ಕಂಪನಿ ಆ್ಯಸ್ ಎನ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಕಾಸ್ಟಿಂಗ್ 40,000. ಇನ್ವೆಸ್ಟ್ಮೆಂಟ್ ಮಾಡಿರೋದು 40,000 ಮಾಡಿದ್ದಾರೆ. ವಿತ್ ದಿ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಫ್ಲೋಸ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಬಟ್ ಬಿಫೋರ್ ಡಿಪ್ರಿಷಿಯೇಷನ್. ಹಿಯರ್ ಕೊಟ್ಟಿದ್ದಾರೆ ಅಮೌಂಟು 5 years ಸೇಮ್ ಅಮೌಂಟ್ ಬಂದುಬಿಟ್ಟು ಎಲ್ಲ ಇಯರ್ಗೂ 7,000 ಮತ್ತು ಇಯರ್ 6 to 9 years ಇದೇ ಥರ 6 7 8 9ವರೆಗೂ ಕೊಟ್ಟಿದ್ದಾರೆ. ಅದೆಲ್ಲ 8,000 ಈಚ್ ಅಮೌಂಟ್ ಬಂದುಬಿಟ್ಟು ಎಲ್ಲ 6 to 9 yearsಗೆ 8,000 ಈಚ್ ಬರುತ್ತೆ. ಎಲ್ಲ ಇಯರ್ಸ್ಗೂ 8,000 ಬರುತ್ತೆ. ಡಿಟರ್ಮೈನ್ ದಿ ಪೇ ಬ್ಯಾಕ್ ಪೀರಿಯಡ್ ಮೆಥಡ್. ಸೊ ಕ್ಯಾಲ್ಕುಲೇಷನ್ ಆಫ್ ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಫಸ್ಟ್ ಇಯರ್ಸು 1 to 9 yearsವರೆಗೂ ಕೊಟ್ಟಿದ್ದಾರೆ.
1 to 5 ಬಂದುಬಿಟ್ಟು 7000 ಎಲ್ಲದಕ್ಕೂ, 6 to 9 8000 ಈಚ್ ಕೊಟ್ಟಿದ್ದಾರೆ. ಸೊ 1 to 9 ಬರ್ಕೊಂಡು ಕ್ಯಾಶ್ ಫ್ಲೋ 7 ಮತ್ತು 8000 ಬರ್ಕೊಬೇಕು. ಅದಕ್ಕೆ ನಾವು ಕ್ಯುಮ್ಯುಲೇಟಿವ್ ಕ್ಯಾಶ್ ಫ್ಲೋನ ಫೈಂಡ್ ಔಟ್ ಮಾಡಬೇಕು. ಫಸ್ಟು 7000 ಹಾಕೊಬೇಕು. 7000 ಆ್ಯಡ್ ಮಾಡಿದ್ರೆ 14000, 14000ಗೆ 7000 ಆ್ಯಡ್ ಮಾಡಿದ್ರೆ 21000, 21000ಗೆ 7000 ಆ್ಯಡ್ ಮಾಡಿದ್ರೆ 28000, 28000 ಪ್ಲಸ್ 7000 35000, 35000 ಪ್ಲಸ್ 8000 43000, 43000 ಪ್ಲಸ್ 8000 51000, 51000 ಪ್ಲಸ್ 8000 59000, 59000 ಪ್ಲಸ್ 8000 67000 ಬರುತ್ತೆ. ನಾವು ಆಗಲೇ ಹೇಳ್ದಂಗೆ ಪೇ ಬ್ಯಾಕ್ ಪೀರಿಯಡ್ ಏನಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡೋದಂದರೆ, ನಾವು ಫಸ್ಟ್ ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ, 40000 ಇನ್ವೆಸ್ಟ್ ಮಾಡಿದ್ದೀವಿ. ಆ 40000 ಯಾವ ಇಯರಲ್ಲಿ ನಮಗೆ ರಿಕವರಿ ಆಗುತ್ತೆ ಅನ್ನೋ ಚೆಕ್ ಮಾಡೋದಕ್ಕೆ ಪೇ ಬ್ಯಾಕ್ ಪೀರಿಯಡ್ ಮಾಡೋದು. 40000 ಇವಾಗ ಎಲ್ಲಿ ಬರುತ್ತೆ, 35000 ಪ್ಲಸ್ 35000 ಮತ್ತು 43000 ಒಳಗಡೆ ಬರುತ್ತೆ. ಸೊ ನಿಯರ್ ಯಾವುದಿರೋದು 35000ನ ತೊಗೊಬೇಕು. 35000 ನಮಗಿರೋದು 5th ಇಯರಲ್ಲಿ. ಸೊ ಪೇ ಬ್ಯಾಕ್ ಪೀರಿಯಡ್ ಈಸ್ ಈಕ್ವಲ್ ಟು 5 years. 5th ಇಯರಲ್ಲಿದೆ, 5 years ಈಸ್ ಈಕ್ವಲ್ ಪ್ಲಸ್ ನಾವು ಇನ್ವೆಸ್ಟ್ ಮಾಡಿರೋದು 40000 ಮೈನಸ್ ನಿಯರೆಸ್ಟ್ ಇರೋದು 35000ನ ಮೈನಸ್ ಮಾಡಿಕೊಂಡು ಡಿವೈಡೆಡ್ ಬೈ 35ಗೆ ಆಪೋಸಿಟ್ ಇರೋದು ಕ್ಯಾಶ್ ಫ್ಲೋನ ತಗೋಬೇಕು. ಕ್ಯಾಶ್ ಫ್ಲೋ ಎಷ್ಟು ಆಪೋಸಿಟು 8000 ಇದೆ. 5 years ನಮಗೆ ಯಾವ ಇಯರಲ್ಲಿ ಬರುತ್ತೆ ಅದನ್ನು 5 years ತಗೊಂಡು ಇನ್ವೆಸ್ಟ್ ಮಾಡಿರೋ ಅಮೌಂಟ್ 40000, ಅದಕ್ಕೆ ನಿಯರೆಸ್ಟ್ 35 ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ತೊಗೊಬೇಕು. ಡಿವೈಡೆಡ್ ಬೈ ಆಪೋಸಿಟ್ 35000ಗೆ ಆಪೋಸಿಟ್ ಕ್ಯಾಶ್ ಫ್ಲೋನ ತಗೋಬೇಕಾಗುತ್ತೆ 8000. 5 years ಪ್ಲಸ್ ಇವೆರಡು ಮೈನಸ್ ಮಾಡಿಕೊಂಡ್ರೆ ನಮ್ಗೆ 5000 ಬರುತ್ತೆ. ಡಿವೈಡ್ ಬೈ 8000 ಇಸ್ ಈಕ್ವಲ್ ಟು 5 years ಪ್ಲಸ್ 0.625. ಸೊ ಆನ್ಸರ್ 5.625 years ಬರುತ್ತೆ. ಸೊ ಇದು 4 marks ಕೇಳ್ಬೋದು. 12 marks ಆದರೆ ಇದ್ರ ಜೊತೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್, ಇವು 3 ಕೊಟ್ಬಿಟ್ಟು 12 marksಗೆ ಕೇಳ್ಬೋದು. ಈ ಸಿಂಗಲ್ ಆಗಿ ಕೇಳಿದ್ರೆ 4 marksಗೆ ಕೇಳ್ತಾರೆ.